ಇವತ್ತು ರಾಜ್ಯದಲ್ಲಿ ಪಾರ್ಟಿ ಕೆಲಸಗಳು ಏನೇನು ಕೊಡ್ತಾರ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಕೆಲಸ ಎಲ್ಲ ಶಾಸಕರು ಎಲ್ಲಾನು ಹಿರಿಯರು ಕೂಡ ಕೆಲಸಗಳು ಮಾಡ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲೂ ಕೂಡ ಕೆಲವು ಜನ ಏನೇನು ರೀತಿಯಲ್ಲಿ ಮಾತಾಡ್ತಾ ಇರೋದು ಕೂಡ ಗಮನಕ್ಕೆ ಬಂದಿದೆ. ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಮ್ಮ ಕರ್ನಾಟಕ ವಸ್ತುಗಳು ಹೇಳಿದಂಥ ರಾಧಾಮೋಹನ್ ಅಗರ್ವಾಲ್ ಜಿ ಅವರಿಗೆ ನಾವೆಲ್ಲನೂ ಕೂಡ ವಿಸ್ತಾರವಾಗಿ ಎಲ್ಲ ಶಾಸಕರು ಹೇಳ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಎಲ್ಲನೂ ಕೂಡ ಸರಿಪಡಿಸಿ ಇವತ್ತು ಈ ರಾಜ್ಯದಲ್ಲಿ ಅನೇಕ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನೇಕ ಹಗರಣಗಳು ಇವತ್ತು ಒಂದು ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ಜನರ ರೋಡ್ ಓಡಾಡಕ್ಕೆ ಆಗ್ತಾ ಇಲ್ಲ. ಹಗಲು ದರೋಡೆಗಳು ನಡೀತಾ ಇದೆ, ರಾತ್ರಿ ದರೋಡೆಗಳು ನಡೀತಾ ಇದೆ ಮತ್ತು ರಸ್ತೆಗಳೆಲ್ಲ ಕೆಟ್ಟು ಹೋಗಿದೆ. ಒಂದು ಬುಟ್ಟಿ ಮಣ್ಣು ಕೂಡ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿ ಈ ಸರ್ಕಾರ ಬಂದ ಮೇಲೆ ಅನೇಕ ಹಗರಣಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲಿ ಕೂಡ ಇವತ್ತು ಪಕ್ಷದಲ್ಲೇ ಇದ್ದು ಇವತ್ತು ಈ ರೀತಿ ಪಕ್ಷದಲ್ಲಿ ಮಾತಾಡ್ತಕ್ಕಂಥ ಸರಿ ಇಲ್ಲ. ಇದು ಆದಷ್ಟು ಬೇಗನೆ ನೀವು ಎಲ್ಲರೂ ಕೂಡ ಬಗೆಹರಿಸಬೇಕು ಹೈಕಮಾಂಡ್ ಅಂತಕ್ಕಂಥ ಕೂಡ ನಮ್ಮೆಲ್ಲರೂ ಶಾಸಕರ ಅಭಿಪ್ರಾಯ ಇತ್ತು. ಇವತ್ತು ನಮ್ಮ ರಾಧಾಮೋಹನ್ ಅಗರ್ವಾಲ್ ಜಿ ಅವರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದೆ. ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸ್ತೀವಿ ಅಂತಕ್ಕಂಥ ಕೂಡ ಅವ್ರು ಇವತ್ತು ನಮ್ಮ ಜೊತೆಗೆ ಮಾತಾಡಿ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರು ಈಗ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ, ಈಗಿದ್ದಂಥ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ. ಒಳ್ಳೆ ಸಂಘಟನೆ ನಡೀತಾ ಇದೆ. ಅವ್ರ ನೇತೃತ್ವ 19 MP ಗೆದ್ದಿದ್ದೀವಿ. ಇವತ್ತು ಸದಸ್ಯತ್ವ ಅಭಿಯಾನದಲ್ಲಿ ಕೂಡ ಅನೇಕ ಹೆಚ್ಚು ಇಡೀ ದೇಶದಲ್ಲಿ 4ನೇ 5ನೇ ಸ್ಥಾನ ನಮ್ಮ ಕರ್ನಾಟಕ ಇದೆ. ಇವತ್ತೆಲ್ಲ ಕೂಡ ಒಳ್ಳೆಯ ಕೆಲಸ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಪ್ರಶ್ನೆ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅವ್ರ ಜೊತೆಯಲ್ಲಿ ಕೂಡ ನಾವು ಇದ್ದಿದ್ದೆವು. ಎಲ್ಲ ಈಗ ಎಲ್ಲರೂ ಕೂಡ ನಾವು ಏನೇನು ಹೇಳಬೇಕಾಗಿತ್ತು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು 55 ಜನ ಶಾಸಕರು ಇಲ್ಲಿ ಬಂದಿದ್ದೇವೆ. ಎಲ್ಲ ಶಾಸಕರು ಒಗ್ಗಟ್ಟಾಗಿ ಇವತ್ತು ನಮ್ಮ ಕರ್ನಾಟಕ ಪ್ರಭಾರಿಗಳಿಗೆ ನಾವು ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಅದು ಯಾವೇನು ಸಮಸ್ಯೆಗಳಿದ್ರು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ತೀರ್ಮಾನ ತೋರ್ತದೆ, ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಕೂಡ ನಮ್ಮ ಕರ್ನಾಟಕ ವಸ್ತುಗಳು ಹೇಳಿದ್ದಾರೆ. ಈ ರಾಜ್ಯಾಧ್ಯಕ್ಷರ ಬಗ್ಗೆ ಯಾರು ಏನ್ ಮಾತಾಡ್ತಾ ಇರೋದೇ ನಾವು ತಿಳಿಸಿದ್ದೇವೆ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಳ್ಳೆ ರೀತಿಯಲ್ಲಿ ಸಂಘಟನೆ ನಡೀತಾ ಇದೆ. ಅವ್ರ ನೇತೃತ್ವದಲ್ಲಿ ನಡೆದಂತ ಚುನಾವಣೆಯಲ್ಲಿ 19 MP ಇರ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಸದಸ್ಯತ್ವ ಅಭಿಯಾನದಲ್ಲಿ ಕರ್ನಾಟಕ 3ನೇ 4ನೇ ಸ್ಥಾನದಲ್ಲಿ ಇವತ್ತು ಕರ್ನಾಟಕ ಇದೆ ಅವ್ರ ನೇತೃತ್ವದಲ್ಲಿ. ರಾಜ್ಯಾಧ್ಯಕ್ಷರು ಏನ್ ತೊಂದರೆ ಇದೆ, ರಾಜ್ಯಾಧ್ಯಕ್ಷರು ಬಂದ ಮೇಲೆ ಯಾವ್ದು ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ತಿಳಿಸ್ಬೇಕು. ಅವ್ರ ನೇತೃತ್ವದಲ್ಲಿ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು 3-4 ಜನ ಅವ್ರು ಏನೋ ಅವ್ರ ಪರ್ಸನಲ್ ವಿಷಯಗಳು ಏನೇ ಇರಬಹುದು, ಅವ್ರು ಏನಿದ್ರು ಕೂಡ ನಾವು ಹೈಕಮಾಂಡ್ ತಿಳಿಸಿದ್ದೇವೆ. ರಾಜ್ಯಾಧ್ಯಕ್ಷರ ಬಗ್ಗೆ ನಾವು ಏನ್ ಹೇಳ್ಬೇಕು ಹೇಳಿದ್ದೇವೆ. ಇದ್ರ ಮಧ್ಯದಲ್ಲಿ ಕೆಲವು ಜನ ಏನ್ ಮಾತಾಡ್ತಾರೋ ಅವ್ರ ಬಗ್ಗೆ ಕೂಡ ಏನೇನು ಹೇಳ್ಬೇಕಾಗಿದೆ ನಾವು ಹೇಳಿದ್ರೆ ಏನ್ ಮಾಡ್ಬೇಕಮ್ಮ ಹೈಕಮಾಂಡ್ ತಿಳಿಸಿದ್ದೇವೆ. ಹೈಕಮಾಂಡ್ ನೋಡ್ರಿ ಯಾರು ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ನಾವೆಲ್ಲಾ ಶಾಸಕರು ಒಗ್ಗಟ್ಟಾಗಿ ಇವತ್ತು ನಮ್ಮಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ರಾಜ್ಯಾಧ್ಯಕ್ಷರನ್ನ ಮುಂದುವರಿಸಬೇಕು, ಒಳ್ಳೆ ರೀತಿ ಕೆಲಸ ಮಾಡ್ತಿದ್ದೆ. ಹೈಕಮಾಂಡ್ ತೀರ್ಮಾನ ಬಿಟ್ಟಿದೆ. ಹೈಕಮಾಂಡ್ ಏನ್ ತೀರ್ಮಾನ ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಇಲ್ಲಿ ಬಂದಂತ ಪೂರ 50 ಜನ ಶಾಸಕರು ನಾವು ಇದ್ದೀವಿ, ವಿಧಾನ ಪರಿಷತ್ ಸದಸ್ಯರು ಇದ್ದಿದ್ದೀವಿ. ಎಲ್ಲರೂ ಕೂಡ ಒಗ್ಗಟ್ಟಾಗಿ MP ಇದ್ರು. ಎಲ್ಲರೂ ಒಗ್ಗಟ್ಟಾಗಿ ವಿಜಯನಗರವರು ಒಳ್ಳೆ ರೀತಿ ಸಂಘಟನೆ ಮಾಡ್ತಾರೆ, ನಾವ್ ಕೂಡ ನಮ್ಮ ಅಭಿಪ್ರಾಯ. ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರ ಬಗ್ಗೆ ಪಚ್ಚ ಅಂತ ಹೇಳಿಕೆಗಳನ್ನ ಕೊಡ್ತಾರೆ. ಈಗ ನೀವೆಲ್ಲ ಹೇಳ್ತಕ್ಕಂಥ ಸರಿ ಇದೆ. ಅವರೆಲ್ಲ ದೊಡ್ಡವರು, ಅವ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ನಮ್ಮ ಹೈಕಮಾಂಡ್ ನೆಲೆಸ್ ತಂದಿದ್ದೇವೆ. ಅವ್ರು ಏನಾದ್ರು ತೀರ್ಮಾನ ತೋತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ ಅಂತ ಹೇಳ್ಬಯಸ್ತೇವೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.